ಬೆಳಗಾವಿಯಲ್ಲಿ ಕ್ರಾಂತಿವೀರ ಚಂದ್ರಶೇಖರ್ ಆಜಾದ್ ಅವರ 120ನೇ ಜಯಂತಿ ಆಚರಣೆ. ನಮಸ್ಕಾರ, ನಾನು ಮಧುವಿಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕಾರ್ಯಕ್ರಮ. ಯುವಕರಿಗೆ ರಾಷ್ಟ್ರಭಕ್ತಿಯ ಸಂದೇಶ ನೀಡಿದ ಮಾಜಿ ಸಂಸದ್ ಎಚ್ ಮುನಿಸ್ವಾಮಿ. ವಿಶ್ವ ಹಿಂದೂ ಪರಿಷತ್ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಅಭಿಮಾನಿಗಳ ಬಳಗದ ವತಿಯಿಂದ ಕ್ರಾಂತಿವೀರ್ ಚಂದ್ರಶೇಖರ್ ಆಜಾದ್ ಅವರ 120ನೇ ಜಯಂತಿಯನ್ನು ಬಂಗಾರಪೇಟೆಯಲ್ಲಿ ಭಕ್ತಿಭಾವದಿಂದ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಾಜಿ ಸಂಸದ್ ಎಸ್ ಮುನಿಸ್ವಾಮಿ ಅವರು ಮಾತನಾಡಿ, ಚಂದ್ರಶೇಖರ್ ಆಜಾದ್ ಅವರ ತ್ಯಾಗ, ದೇಶ ಪ್ರೇಮ ಮತ್ತು ರಾಷ್ಟ್ರಭಕ್ತಿಯ ಆದರ್ಶಗಳನ್ನು ಇಂದಿನ ಯುವ ಜನತೆಗೆ ದಾರಿದೀಪವಾಗಿವೆ. ದೇಶದ ಅಭಿವೃದ್ಧಿಗೆ ಯುವಕರು ರಾಷ್ಟ್ರ ಸೇವೆಯ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಸದಸ್ಯ ಕಪಾಲಿ ಶಂಕರ್, ಶ್ರೀನಿವಾಸ್ ಗೌಡ, ಶಂಕರ್ ನಾರಾಯಣ ರೆಡ್ಡಿ, ಜಯಪ್ರಕಾಶ್, ಸತೀಶ್ ಹನುಮಪ್ಪ, ವಿಘ್ನೇಶ್ ಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ಚಂದ್ರಶೇಖರ್ ಆಜಾದ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿ ದೇಶಭಕ್ತಿ ಗೀತೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕ್ರಾಂತಿವೀರ ಚಂದ್ರಶೇಖರ್ ಆಜಾದ್ ಅವರಿಗೆ ಗೌರವ ಸಲ್ಲಿಸಿದರು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್, ಬಂಗಾರಪೇಟೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಬಂಗಾರಪೇಟೆ ತಾಲೂಕಿನಲ್ಲಿ ಸತತವಾಗಿ ಒಂದೆರಡು ನಿಮಿಷ ಜನಾರ್ದನ ಚಂದ್ರಶೇಖರ್ ಆಜಾದ್ ಅವರ ಜಯಂತ್ಯೋತ್ಸವನ್ನ ಕರೋನಾ ಟೈಮಲ್ಲೂ ನಿಲ್ಲಿಸಿದೆ ನಡ್ಸ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಹಿರಿಯರು ಇವತ್ತು 120ನೇ ಜಯಂತ್ಯೋತ್ಸವನ್ನ ಮಾಡ್ತಾ ಇದ್ದಾರೆ. ನನಗೆಲ್ಲರೂ ಹೇಳ್ತಾ ಇದ್ರು, ಚಂದ್ರಶೇಖರ್ ಆಜಾದ್ ಇವರದು ಪ್ರತಿಮೆ ಇದೆ, ಇಲ್ಲಿ ಪಾರ್ಕ್ ಇದೆ ಅಂತ. ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ರಘುರಾಮ್ ರೆಡ್ಡಿ ಅವರು, ಸೋದರಳ್ಳಿಯ ಜನಾರ್ದನ್ ಅವರು ಆಜಾದ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ರಘುರಾಮ್ಜಿ ಅವ್ರ ಜೊತೆಯಲ್ಲಿ ಸೇರಿಕೊಂಡು, ನಮ್ಮ ಎಲ್ಲ ಹಿರಿಯರ ಜೊತೆಲಿ ಸೇರಿಕೊಂಡು ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ ವೇದಿಕೆ ಮೇಲೆ ವಿಘ್ನೇಶ್ ಜಿ ಅವರಿದ್ದಾರೆ, ಹನುಮಪ್ಪ ಅವರು ಇದ್ದಾರೆ, ಗೋಪಾಲ್ ಜಿ ಅವರಿದ್ದಾರೆ, ಶಂಕರ್ ಅವರಿದ್ದಾರೆ, SP ವೆಂಕಟೇಶ್ ಇವರಿದ್ದಾರೆ, ಸತೀಶ್ ಕುಮಾರ್ ಜಿ ಅವರಿದ್ದಾರೆ, ಜಯಪ್ರಕಾಶ್ ಜಿ ಅವರಿದ್ದಾರೆ, MR ಶಂಕರ್ ನಾರಾಯಣ್ ಜಿ ಅವರು ಇದ್ದಾರೆ, ನಮ್ಮ ಕಪ್ಪಾಲಿ, ನಮ್ಮ ಸೀನಣ್ಣ, ಸುಮಾರು ಜನ ನಮ್ಮ ಹಿರಿಯ ಮುಖಂಡಗಳು ಎಲ್ಲ ಇದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಹಿರಿಯರು ಇದ್ದೀರಿ. ನಮ್ಮ ಪಾರ್ಥಣ್ಣವರು ವೇದಿಕೆ ಮೇಲೆ ಬರಲ್ಲ, ನಾನು ಅಂದರು ಬರಲ್ಲ, ಅವರು ಬರೋದೇ ಇಲ್ಲ, ಎತ್ಕೊಂಬರ್ಬೇಕು. ಭಾರತ ದೇಶದಲ್ಲಿ ಸಿಕ್ಕಷ್ಟು ನೆಮ್ಮದಿ ಬೇರೆ ಇನ್ನೆಲ್ಲೂ ಸಿಕ್ಕಲ್ಲ. ಅದಕ್ಕೋಸ್ಕರ ನೀವೆಲ್ಲ ಏನು ವಿದ್ಯಾರ್ಥಿಗಳಿದ್ದೀರಿ, ವಿದ್ಯಾರ್ಥಿನಿಯರಿದ್ದೀರಿ, ನಿಮ್ಮಲ್ಲಿ ಸುಮಾರು ಜನ ಇಂಜಿನಿಯರ್ಗಳಾಗಬೇಕು, ಡಾಕ್ಟರ್ಗಳಾಗಬೇಕು, ವಿಜ್ಞಾನಿಗಳಾಗಬೇಕು. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ IAS, KS, IPS, ಅಡ್ವೊಕೇಟ್ಸು, ಟೀಚರ್ಸು ಎಲ್ಲರೂ ಇದ್ದಾರೆ. ಅದಕ್ಕೋಸ್ಕರ ನೀವು ನಿಮ್ಮ ಶಾಲೆಗೂ ಒಳ್ಳೆ ಹೆಸರು ತರಬೇಕು, ನಿಮ್ಮ ತಂದೆ ತಾಯಿಗೂ ಒಳ್ಳೆ ಹೆಸರು ತರಬೇಕು, ಈ ಬಂಗಾರಪೇಟೆ ತಾಲೂಕು ಒಳ್ಳೆ ಹೆಸರು ತರಬೇಕು, ಈ ದೇಶಕ್ಕೂ ಒಳ್ಳೆ ಕೀರ್ತಿ ತರತಕ್ಕಂಥ, ಇತಿಹಾಸದಲ್ಲಿ ಉಳ್ಕೊಳ್ಳೋಂಥ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು. ಈ ಮೊಬೈಲು ಅವು ಇವೆಲ್ಲ ಬಿಟ್ಬಿಡಿ ದಯವಿಟ್ಟು. ನೀವೇನು ಈ SLC ಈ ಡಿಗ್ರಿವರೆಗೂ ಕರೆಕ್ಟಾಗಿ ಓದ್ಬಿಟ್ರೆ, ನೀವು ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಾಗೋದ್ರೆ ಅದು ನಿಮ್ಮನ್ನು, ನಿಮ್ಮ ಕುಟುಂಬನ ಸಾಕೊಳ್ಳುತ್ತೆ. ಇದರಲ್ಲೇನಾದರೂ ಈ ಟೈಮಲ್ಲಿ ಏನಾದ್ರು ನೀವು ಬೇರೆ ಅಡ್ಡದಾರಿ ಹಿಡ್ಕೊಂಡ್ರೆ ಇನ್ನು ಮಾಮೂಲಿ ಗೊತ್ತಲ್ಲ ನಿಮಗೆ ಆ ಲೆಕ್ಕಾಚಾರದಲ್ಲಿ. ಅಂದರೆ ಓದದೇ ಇರೋರು ಬೇಕಾದಷ್ಟು ವ್ಯವಸಾಯ, ಇನ್ನೊಂದು ಮತ್ತೊಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಕಷ್ಟಪಟ್ಟು ನಮ್ಮನ್ನೆಲ್ಲ ಓದಿಸ್ಬೇಕಂದ್ರೆ ತುಂಬ ಕಷ್ಟ. ನಾವೆಲ್ಲ ಡಿಗ್ರಿವರೆಗೂ ಬಂದಿರೋದು ಬರೀ 3-4 ಸಾವಿರದಲ್ಲೇ. ಈಗ ಓದಿರಿ ತಲೆ ಬಗ್ಸಿ ನಾವು ಮೇಲೆತ್ತಬಹುದು ತಲೆನ ಅನ್ನೋದನ್ನು ಅವ್ರ ಮಾತುಗಳಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಮ್ಮ ಪುಸ್ತಕದ ಮಹತ್ವವನ್ನು ಮಸ್ತಕಕ್ಕೆ ತಂದುಕೊಂಡಾಗ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದನ್ನು ತಮ್ಮ ನೇರವಾದ ಮಾತುಗಳಲ್ಲಿ ನಿಮಗೆ ತಿಳಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ವೇದಿಕೆ ಪರವಾಗಿ. ನಂತರ